ನಮ್ಮ ಹೀರೋ ಡಿ ರಾಘವನ್. ಇವನು 12th ಸ್ಟ್ಯಾಂಡರ್ಡಲ್ಲಿ 96% ತೊಗೊಂಡು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಆ ಹುಡುಗಿ ನೀನು ಒಳ್ಳೆ ಹುಡುಗ ಅಂತೇಳಿ ಇವನ್ನ ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವನಿಗೆ ಬ್ಯಾಡ್ ಬಾಯ್ ಬೇಕಾಗಿರುತ್ತೆ, ಹಂಗಾಗಿ ಇವನ್ನ ರಿಜೆಕ್ಟ್ ಮಾಡ್ತಾಳೆ. ಅದಾದಮೇಲೆ ಇವನು ಹೇಗೆ ಬ್ಯಾಡ್ ಬಾಯ್ ಆಗ್ತಾನೆ. ಡಿಗ್ರಿ ಕಾಲೇಜ್ಗೆ ಬಂದು ಹೇಗೆ 48 ಸಬ್ಜೆಕ್ಟಲ್ಲಿ ಡುಮ್ಕಿ ಹೊಡೆದು 48 ಹರಿಯರ್ಸ್ನ ಇಟ್ಕೊಂಡು ಕಾಲೇಜಿಂದ ಹೊರ ಹೋಗ್ತಾನೆ ಅನ್ನೋದನ್ನೆಲ್ಲ ನೀವು ಮೂವಿ ನೋಡೇ ತಿಳ್ಕೊಬೇಕು. ಈ ಮೂವಿಲಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ, ಒಂದು ಒಳ್ಳೆ ಕಾನ್ಸೆಪ್ಟನ್ನು ನೀಟಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈಗಿನ ಯೂತ್ಸ್ಗೆ ಏನು ಬೇಕೋ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ, ಹೇಗಿದೆ ಈ ಮೂವಿಯ ರಿವ್ಯೂ ಅಂತ ನೋಡೋಣ. ನನಗಿದರಲ್ಲಿ ಮೊದಲಿಗೆ ಇಷ್ಟ ಆಗಿದ್ದು ಸ್ಟೋರಿ ಟೆಲ್ಲಿಂಗ್. ಒಂದು ಕ್ಯಾರೆಕ್ಟ್ರನ್ನು ತಂದು ಅದಕ್ಕೆ ಪ್ರಾಪರ್ ಆದಂಥ ಫನ್, ಎಮೋಷನ್, ಪ್ರತಿಯೊಂದು ಎಲಿಮೆಂಟ್ನ ಆ್ಯಡ್ ಮಾಡಿ ಆ ಕ್ಯಾರೆಕ್ಟ್ರನ್ನ ಮುಂದೆ ತೊಗೊಂಡು ಹೋಗೋದು ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅದಕ್ಕೆ ಕೊಟ್ಟಂಥ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಅದಕ್ಕೆ ಕೊಟ್ಟಂಥ ರೀಸನ್ ಆಗಿರ್ಬೋದು, ಯಾವುದೇ ಕ್ಯಾರೆಕ್ಟರ್ ಆಗಲಿ ಬಂದು ಅದಕ್ಕೆ ನಮಗೆ ಸ್ಯಾಕ್ರಿಫೈಸ್ ಆಗೋ ತನಕ ಇದ್ದು ಅದಾದಮೇಲೆ ಸ್ಕ್ರೀನಿಂದ ಮಾಯ ಆಗುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಶ್ವಥ್ ಮಾರಿಮುತ್ತು ಅವರು. ಮೂವಿ ಪ್ರತಿಯೊಂದು 20 ನಿಮಿಷಕ್ಕೊಂದು ಪ್ಲ್ಯಾಟ್ ಟ್ವಿಸ್ಟನ್ನು ತಂದರು. ಪ್ರತಿ 20 ನಿಮಿಷಕ್ಕೆ ಒಂದು ಪ್ಲ್ಯಾಟ್ ಟ್ವಿಸ್ಟ್ ಆ್ಯಂಡ್ ಫನ್ನಿ ಎಲಿಮೆಂಟ್ ಅನ್ನೋದನ್ನು ತಂದು ನಮ್ಮನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ನಮ್ಮಲ್ಲಿದ್ದಂಥ ಎಮೋಷನನ್ನು ಅದೇ ಆಚೆ ತರಿಸುತ್ತೆ. ಇನ್ನು ಕ್ಲೈಮ್ಯಾಕ್ಸಲ್ಲಿ ಒಂದು 20-30 ನಿಮಿಷ ಇದೆ. ಅಲ್ಲಿ ಅವನು ಮಾಡೋಂಥ ಸ್ಯಾಕ್ರಿಫೈಸ್ ಆಗಿರ್ಬೋದು, ತಪ್ಪು ಒಪ್ಕೊಳ್ಳೋವಂಥ ರೀತಿ ಆಗಿರ್ಬೋದು, ನಮ್ಮಲ್ಲಿರುವಂಥ ಒಂದು ಕ್ಯಾರೆಕ್ಟರೈಸ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ನಾವೇನಾದ್ರು ಆ ಕ್ಯಾರೆಕ್ಟ್ರಿಗೆ ಕನೆಕ್ಟ್ ಆದರೆ ಅದು ನಮಗೆ ಅನ್ವಯಿಸುತ್ತೇನೋ ಅನ್ನೋ ಲೆವೆಲ್ಗೆ ಆ ಕ್ಯಾರೆಕ್ಟ್ರನ್ನ ತೋರಿಸಿದ್ದಾರೆ. ಇನ್ನು ಲವ್, ರೊಮ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಈ ಮೂವಿ ಬಗ್ಗೆ ಹೇಳಬೇಕಂತ ತುಂಬಾ ಆಸೆ ಇದೆ. ಇನ್ನು ಇಲ್ಲಿರುವಂಥ ಆ್ಯಕ್ಟರ್, ಇನ್ನು ನಮ್ಮ ಪ್ರದೀಪ್ ರಂಗನಾಥ್ ಅವರಂತೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಯಾಕೆಂದರೆ ಅವರು ಇದು ಎರಡನೇ ಮೂವಿ ಅಂತ ನಿಮಗೆ ಎಲ್ಲೆಲ್ಲೂ ಅನಿಸೋದಿಲ್ಲ. ಲವ್ ಟುಡೇ ಮೂವಿ ಇಷ್ಟ ಇದರಿಂದನೇ ನಾನು ಈ ಮೂವಿ ನೋಡಿದ್ದು. ಈ ಮೂವಿಲಿ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಅನುಪಮ ಪರಮೇಶ್ವರ್, ಅವರು ಕ್ಯಾರೆಕ್ಟ್ರು ತುಂಬ ಡೀಸೆಂಟಾಗಿದೆ ಅಂತ ಹೇಳ್ಬೋದು, ಡೀಸೆಂಟ್ ವಾಚಬಲ್. ಇನ್ನು ಜಾರ್ಜ್ ಮೇರಿ ಅವರು ಅವ್ರ ತಂದೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸೀನ್ ಇದೆ ಕ್ಲೈಮ್ಯಾಕ್ಸಲ್ಲಿ, ಮುಗಿಯೋ ಹಂತದಲ್ಲಿರುತ್ತೆ ಮೂವಿ, ಅಲ್ಲಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರ ಸೀನಲ್ಲಿ ಕಣ್ಣೀರನ್ನು ತರಿಸ್ಬೋದು ಅನ್ನೋ ಸಾಧ್ಯತೆ ಇರುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಉಳಿದಂಥ ಕ್ಯಾರೆಕ್ಟರ್ಗಳೆಲ್ಲ ತುಂಬ ಡೀಸೆಂಟಾಗಿ ಅಂತ ಹೇಳ್ಬೋದು. ಇದರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಟು ಸ್ಕ್ರೀನ್ ಹೋಗಬೇಕಾದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕೂಡ. ಇನ್ನು ಸಾಂಗ್ಸ್ ಪ್ಲೇಸ್ಮೆಂಟು ತುಂಬಾ ಚೆನ್ನಾಗಿದೆ. ಎಲ್ಲೂ ಸಾಂಗ್ಸ್ ಬಂತು ಅಂತ ಅನ್ಸಲ್ಲ, ಫ್ಲೋಲಿ ಒಂದು ರೇಂಜ್ ಮೂವಿ ಹೋಗ್ತಾ ಇರುತ್ತೆ. ಅದ್ರ ಜೊತೆನೇ ಸಾಂಗು ಕೂಡ ನಿಮಗೆ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ, ಅದೇ ಥರ ಮಾಡಿದ್ದಾರೆ. ಇನ್ನು ಫೈಟು ಒಂದೇನೋ ಎರಡೇನೋ ಇದೆ, ಅದು ಕೂಡ ನಿಮ್ಮನ್ನೆಲ್ಲೂ ಡಿಸ್ಟರ್ಬ್ ಮಾಡಲ್ಲ, ಬಂದು ಹೋದಂಗೆ ಕಾಣಿಸುತ್ತೆ ಅಷ್ಟೇ. ಇನ್ನು ಇದರ ನೆಗೆಟಿವ್ ಅಂತ ಏನೂ ಇಲ್ಲ ನೆಗೆಟಿವ್ ಅಂತ. ಅಲ್ಲಲ್ಲಿ ಸ್ವಲ್ಪ ರೊಟೀನ್ ಸ್ಕ್ರೀನ್ ಬಂದಂಗೆ ಅನಿಸುತ್ತೆ, ಬಟ್ ನಿಮಗೆ ಅಲ್ಲಿ ಡಿಸ್ಟರ್ಬ್ ಮಾಡಲ್ಲ. ತುಂಬಾ ಚೆನ್ನಾಗಿದೆ ಮೂವಿ. ನನ್ನ ರೇಟಿಂಗ್ ಬಂದುಬಿಟ್ಟು ಈ ಮೂವಿಗೆ 4.5 ಅಂತ ಹೇಳ್ಬೋದು. ನಿಮ್ಮ ರೇಟಿಂಗ್ ಎಷ್ಟಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ಪ್ಲೀಸ್.